ಎಲ್ಲರಿಗೆ ನಮಸ್ಕಾರ. ನಾನು ಅಬ್ದುಲ್ ರಜಾಕ್ ವರ್ತಿ, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ಕಾಂಗ್ರೆಸ್ ಮುಖಂಡರು, ವಿಜಯಪುರ. ಇವತ್ತು ಬಹಳ ಒಂದು ಸಂತೋಷದ ಸಂಗತಿ, ಕರ್ನಾಟಕದಲ್ಲಿ 2ನೇ ಬಾರಿ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ವಿಶೇಷವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಸ್ಲಿಂ ಸಮಾಜಕ್ಕೆ ಮತ್ತೆ 3 ಮಂದಿಗೆ ಸಚಿವ ಸ್ಥಾನವನ್ನು ನೀಡಿದ್ರಿಂದ ಅವರಿಗೆ ಅಭಿನಂದನೆಗಳು. ಯಾಕಂದ್ರೆ ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಕೊಟ್ಟಿದ್ದು ಬಹಳ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಸಂತೋಷ ಪಡ್ತಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಒಂದು ಮಾಸ್ ಲೀಡರ್ ಅವರು, ಮುಸ್ಲಿಂ ಸಮಾಜದ ಲೀಡರು, ಅವರಿಗೆ ಸಹ ಇವತ್ತು ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ನೂತನಾಗಿ ನಮ್ಮ ಯುವ ನಾಯಕ ರಿಜ್ವಾನ್ ಅರ್ಷದ್ ಅವ್ರಿಗೂ ಕೂಡ ಸಚಿವ ಸ್ಥಾನ ನೀಡಿದ್ದಾರೆ. ಅದರ ಜೊತೆಯಲ್ಲಿ ಸಲೀಂ ಅಹಮದ್ ಖಾನ್ ಸಾಹೇಬ್ರಿಗೆ ಅವ್ರಿಗೂ ಕೂಡ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಸುಮಾರು 4 ಜನರಿಗೆ ನಮ್ಮ ಕಾಂಗ್ರೆಸ್ ಪಕ್ಷನಾಗ ಸಚಿವ ಸ್ಥಾನ ಕೊಟ್ಟಿದ್ದರಿಂದ ನಮ್ಗೆ ಭಾಳ ಒಂದು ಸಂತೋಷ. ಅದರ ಜೊತೆಯಲ್ಲಿ ಅಷ್ಟೇ ದುಃಖನೂ ಅದ ನಮ್ಗೆ. ನಮ್ಮ ಬಿಜಾಪುರ ಜಿಲ್ಲೆಗೆ ಭಾಳ ದೊಡ್ಡ ಜಿಲ್ಲೆ ಇರುವುದರಿಂದ ಇಲ್ಲಿ ಇನ್ನೂ 2 ಸಚಿವ ಸ್ಥಾನ ನೀಡಬೇಕಾಗಿತ್ತು, ನೀಡಿಲ್ಲ. ಯಾಕೆ ನೀಡಿಲ್ಲ, ಹಿರಿಯರು ಏನು ನಿರ್ಣಯ ಮಾಡ್ಯಾರ ನಮ್ಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಇನ್ನೊಂದು 2 ಸಚಿವರಿಗೆ ಕೊಡಬೇಕಾಗಿತ್ತು. ಭಾಳ ವರ್ಷದಿಂದ ಅವರು ಇಲ್ಲಿ ನಮ್ಮ ಕೆಲಸ ಮಾಡ್ತಿದ್ದಾರೆ. ನಮ್ಮ ಇಂಡಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ ಪಾಟೀಲ್ ಅವರು ಮತ್ತು ಬಾಗೇವಾಡಿ ಮತಕ್ಷೇತ್ರದ ಶಾಸಕರಾದಂಥ ಶಿವಾನಂದ ಪಾಟೀಲ್ ಅವ್ರಿಗೂ ಕೂಡ ಸಚಿವರು ಸಿಗ್ತೈತಿ ಅದಕ್ಕೆ ನಾವು ಭಾಳ ಒಂದು ವಿಚಾರ ಮಾಡಿದ್ದೀವಿ. ಅದು ನಮ್ಗೆ ಪಕ್ಷದಲ್ಲಿ ಒಂದು ಹಿನ್ನಡೆ ಆಗಿದೆ. ಅವರು ಇಲ್ಲಿ ಬಿಜಾಪುರ ಜಿಲ್ಲೆಯವರು, ನಮ್ಮ 2 ಮತಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸ ಮಾಡಿದವರು, ಅವ್ರಿಗೂ ಕೂಡ ಸಿಗಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಪಕ್ಷ ಒಂದು ನಿರ್ಣಯ ಯಾಕೆ ಈ ಥರ ತೊಗೊಂಡವ್ರು ಗೊತ್ತಾಗಿಲ್ಲ. ಬಟ್ ಪಕ್ಷ ಹೈಕಮಾಂಡು ಏನು ನಿರ್ಣಯ ತಗೋತಾರೆ ಅದಕ್ಕೆ ನಾವು ತಲೆ ಬಾಗಲೇಬೇಕಾಗತ್ತೆ. ಆದ್ದರಿಂದ ಇವತ್ತಿನ ದಿವಸ ಎಲ್ಲ ನೂತನ 20 ಸಚಿವರು ಕೂಡ ಏನು ಪ್ರಮಾಣ ವಚನ ಸ್ವೀಕಾರ ಅವರೆಲ್ಲರಿಗೂ ನನ್ನ ವೈಯಕ್ತಿಕ, ನಾನು ಬಿಜಾಪುರ ಜಿಲ್ಲೆ ವತಿಯಿಂದ ಮತ್ತು ನನ್ನ ವತಿಯಿಂದ ಅವ್ರಿಗೆ ಕಾಂಗ್ರ್ಯಾಚುಲೇಷನ್. ಅವರು ಒಳ್ಳೆ ಕೆಲಸ ಮಾಡಲಿ ಅಂತ ಆ ದೇವರಲ್ಲಿ ಭಾವಿಸ್ತೇನೆ. ಅದರ ಜೊತೆಯಲ್ಲಿ ನಮ್ಮ MB ಪಾಟೀಲ್ ಸಾಹೇಬರಿಗೆ ಡೆಪ್ಟಿ CM ಮಾಡ್ತಾರೆ ಅಂತ ಭಾಳ ಒಂದು ಕೇಳಲಿಕ್ಕೆ ಬರ್ತಿತ್ತು. ಅವ್ರಿಗೂ ಕೂಡ ಇನ್ನೂ ತನಕ ಡೆಪ್ಟಿ CM ಮಾಡಲಿಲ್ಲ. ನಮ್ಮ ಜಿಲ್ಲೆಗೆ ಪ್ರಾಯಶಃ ಈ ಕಾಂಗ್ರೆಸ್ ಪಕ್ಷನವರು ಒಂದು ಸ್ವಲ್ಪ ಭಾಳಷ್ಟು ಒಂದು ನಮ್ಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಇನ್ನು ಮುಂದೆ ಮಾಡಬಹುದು ಅದಕ್ಕೆ ಒಂದು ನಿರೀಕ್ಷೆಯಲ್ಲಿ ನಾವು ಅದು. ಅವರು ಒಂದು ಜಿಲ್ಲೆಗೆ ನೀರಾಗಲಿ, ವಿವಿಧ ಕಾರ್ಯಕ್ರಮ ಆಗಲಿ, ಬಹಳಷ್ಟು ಕೆಲಸ ನಮ್ಮ ಜಿಲ್ಲೆಗೆ ಮಾಡಿದ್ದಾರೆ. ಅಂಥವ್ರಿಗೆಲ್ಲರಿಗೂ ಅವಕಾಶ ಸಿಗಬೇಕು ಮತ್ತು ನಿಜವಾಗಲೂ ಪಕ್ಷಕ್ಕೆ ದುಡ್ದವ್ರಿಗೆ ಆ ಕೆಲಸ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಮುಂದೆ ಬರುವಂಥ ಚುನಾವಣೆಯೂ ಕೂಡ ಅದಾವು. ನಾವು 30-40 ವರ್ಷಗಳೇ ನಾವು ಕೆಲಸ ಮಾಡ್ಕೊಂಡು ಬಂದೀವಿ. ಆದ್ರೆ ಪಕ್ಷ ಇನ್ನೂ ತನಕ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಅವರು ನುಡಿದಂತೆ ನಡಿಬೇಕು, ಮಾತು ಕೊಟ್ಟಂತೆ ಉಳಿಸ್ಕೋಬೇಕಾಗಿತ್ತು. ಏನು ಪಕ್ಷನಾಗ ಸ್ವಲ್ಪ ಎಲ್ಲ ರೀತಿಯಿಂದ ತಗೊಂಡು ಹೋಗೋದು ದೊಡ್ಡ ಜವಾಬ್ದಾರಿ ಕೂಡ ನಮ್ಮ ಡಿ ಕೆ ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯಜಿ ಅವರಿಗೆ ಇದೆ. ಅವ್ರು ಏನು ವಿಚಾರ ಮಾಡ್ತಾರ, ವಿಚಾರ ಮಾಡಿರ್ಬೇಕಂತ ನಮಗೂ ಒಂದು ಸ್ವಲ್ಪ ತಿಳಿತಾ ಇದೆ. ಆದರೂ ಕೂಡ ನಮ್ಮ ಜಿಲ್ಲೆಗೆ ಅವ್ರು ಮಾಡ್ಬೇಕಾ ಅದಕ್ಕೆ ಈಗಾದರೂ ನಾನು ಅವರಲ್ಲಿ ಕಳಕಳಿಯಿಂದ ವಿನಂತಿಸ್ಕೊಳ್ತೇನೆ. ನಮ್ಮ ಬಿಜಾಪುರ ಜಿಲ್ಲಾ ದೊಡ್ಡದಿರುವುದರಿಂದ ಇನ್ನು ಇಬ್ಬರೇ ಮಂತ್ರಿ ಇಲ್ಲಿ ಆಗಬೇಕಂತ ನಮ್ಮ ಎಲ್ಲ ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರವರು ಆಶೆ ಇದೆ. ಆ ಆಶೆಯನ್ನು ಈಡೇರಿಸ್ತಿರತ್ತ ತಮ್ಮೆಲ್ಲರಿ ವಿನಂತಿ ಮಾಡ್ತೀನಿ. ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ, ಸುರ್ಜೇವಾಲಾ ಸಮಿತ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಎಲ್ಲರೂ ನಮ್ಮ ಜಿಲ್ಲೆ ಬಗ್ಗೆ ಚಿಂತನೆ ಮಾಡಿ ಅದು ಒಂದು ಸ್ವಲ್ಪ ಕೆಲಸ ಮಾಡ್ಕೊಳ್ಬೇಕಂತ ಅವರಲ್ಲಿ ಕಳಕಳಿಯಿಂದ ನಾನು ವಿನಂತಿ ಮಾಡ್ಕೊತೀನಿ.
ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.